ಸುದೀಪ್ ಸರ್ ಅವರ ಬಗ್ಗೆ ಒಂದು ಮಾತು. ಆ ವ್ಯಕ್ತಿ ತನ್ನ ಎಲ್ಲವನ್ನೂ ಮರೆತು ಬಾಯ್ಬಿಟ್ಟು ಪ್ರಾಮಾಣಿಕವಾಗಿ ಎಲ್ಲ ಏನು ನೋಡ್ತಾರೆ ಹಂಗೆ ಮಾತಾಡ್ಬಿಟ್ರೆ ಯಾವ ನನ್ನ ಮಗನೂ ಬಿಗ್ ಬಾಸ್ಗಲ್ಲ. ಎಲ್ಲರೂ ಯೋಗ್ಯತೆ ಅವ್ರ ಮುಂದೆ ಹಂಗೆ ಇರ್ತದೆ. ಸುದೀಪ್ ಸರು ನಾನು ಅವರಿಂದ ಕಲಿಯೋದು ಅದೊಂದು ವಿದ್ಯೆ. ಎಲ್ಲವನ್ನೂ ನೋಡಿ ಸಮಾಧಾನ ಚಿತ್ರವಾಗಿ ಮನುಷ್ಯ ಕೂತಿರ್ತಾರೆ. ಒಳ್ಳೇದಾಗಲಿ, ಕಂಟೆಸ್ಟೆಂಟ್ ಆಡಿದ್ದೀರಾ, ಅವ್ನು ಎಲ್ಲಿ ಚೈತನ್ಯ ತುಂಬಬೇಕು ಅಲ್ಲಿ ತುಂಬ್ತಾರೆ. ಪ್ರಾಮಾಣಿಕವಾಗಿ ಆ ವ್ಯಕ್ತಿ ಬಾಯ್ಬಿಟ್ಟು ಮಾತಾಡಿದ್ರೆ ನನ್ನ ಮಕ್ಕಳ ಯಾರೂ ಗೆಲ್ಲಲ್ಲ, ನಾನು ಸಹಿತ. ಸೊ ಅಂದರೆ ಒಬ್ಬ ಕಂಟೆಸ್ಟೆಂಟ್ಸ್ಗೆ ಹುರುಪು ತುಂಬೋ ಕೆಲಸ ಸುದೀಪ್ ಸರ್ ಮಾಡ್ತಾರೆ. ಅವ್ರಿಗೆ ಪೇಷನ್ಸ್ ನಂಗೆ ತುಂಬ ಇಷ್ಟ. ಎಲ್ಲರ ಯೋಗ್ಯತೆ ಅವ್ರ ಮುಂದೆ ಕನ್ನಡಿ ಇದ್ದಂಗೆ ಇರುತ್ತೆ. ಅವ್ರ ಹತ್ರ ಎಲ್ಲವೂ ಇರುತ್ತೆ. ಆದರೂ ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟೇ ಹೇಳ್ತಾರೆ, ಎಷ್ಟು ಎಚ್ಚರಿಸ್ಬೇಕು ಅಷ್ಟೇ ಎಚ್ಚರಿಸ್ತಾರೆ. ಗೊತ್ತು ಅವ್ನು ಮಾಡ್ತಿರೋದು ಇದು ಅಂತ. ಆದರೂ ಅವ್ರು ಬಾಯ್ಬಿಟ್ಟು ಮಾತಾಡಿದ್ರೆ ಅವ್ನು ಟ್ರೋಫಿ ಎತ್ತಕ್ಕೆ ಆಗಲ್ಲ, ಯಾವ ಮಗನೂ ಎತ್ತಕ್ಕಾಗಲ್ಲ. ಪ್ರಾಮಾಣಿಕವಾಗಿ ಸುದೀಪ್ಗಿರೋ ಅಸಮಾಧಾನ, ಕೋಪ ಬಂದಾಗ ಅವ್ರು ಹ್ಯಾಂಗ್ರಿ ಹಿಂಗೆ ಮೇಲೆ ಹೆಂಗಿರ್ತಾರೆ ಹಂಗೆ ಆಡ್ಬಿಟ್ರೆ ಇವತ್ತು ನಾನು ಸುದೀಪ್ ಅವರಿಂದ ಕಲಿತೀನಿ.